ಹಾಯ್ ಆಲ್ ನಮಸ್ಕಾರ. ಸೊ ಇವತ್ತು ಡೇ 2 ನಾವು ಹೋಗ್ತಿರೋದು ಬಂದು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದಂತಹ ತ್ರಯಂಬಕೇಶ್ವರ್ಗೆ. ಸೊ ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ಇವನ್ ನಾವು ಏನಾದರೂ VIP ದರ್ಶನ್ ಟಿಕೆಟ್ ತೊಗೊಂಡ್ರು ಅಷ್ಟು ರಶ್ ಇತ್ತು. ಬಟ್ ಆಲ್ಮೋಸ್ಟ್ ನಮಗೆ ಟ್ರಾವೆಲಿಂಗಿಗೆ 2.5 hours ಹೋಗಿತ್ತು. ಅದಾದಮೇಲೆ ದರ್ಶನ ತೊಗೊಳ್ಳೋ ತನಕ ಒಂದು ಟೂ ಅವರ್ಸ್ ಆಚೆ ಬರೋ ಅಷ್ಟರಲ್ಲಿ ಒಂದು ಊಟ ಮಾಡಿ ಎಲ್ಲ ಮುಗಿಸೋ ಅಷ್ಟರಲ್ಲಿ ಒಂದು 3 to 4 hours ಆಗಿತ್ತು. ಬಟ್ ಐ ಡಿಡೆಂಟ್ ಎಕ್ಸ್ಪೆಕ್ಟ್ ಇಷ್ಟೊಂದು ರಶ್ ಇರುತ್ತೆ, ಯಾಕಂದರೆ ಇದು ನಮಗೆ ನಾನ್ ಸೀಸನ್ ಅಂತ ನಾನು ಅಂದ್ಕೊಂಡೆ. ಬಟ್ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತಲ್ಲಿ. ಸೊ ದರ್ಶನ ಚೆನ್ನಾಗಾಯಿತು. ಬಟ್ ತುಂಬ ಏನಂತಾರೆ ಗಡಿಬಿಡಿ ಮಾಡ್ತಾರೆ ದರ್ಶನ ಮಾಡಬೇಕಾದ್ರೆ. ನಮ್ಮಗಳ ಕಡೆ ಈ ದೇವಸ್ಥಾನಗಳ ಕಡೆ ಹೆಂಗೆ ನಿಲ್ಲಿಸಿ ನೋಡಿ ಅಂತಾರೋ ಹಂಗೆಲ್ಲ ಇಲ್ಲ, ಎಳ್ದೆಳ್ದು ಬಿಸಾಕ್ತಿರ್ತಾರೆ. ಸೊ ನಮ್ಮ ಊರುಗಳೇ ಏನೋ ಒಂಥರ ಚೆಂದ ಅನಿಸುತ್ತೆ ಈ ಥರ ಹೋದಾಗ. ಆ್ಯಂಡ್ ತ್ರಯಂಬಕೇಶ್ವರ್ ಮುಗಿಸ್ಕೊಂಡು ನಾವು ಹೊರಟಿದ್ದು ತ್ರಯಂಬಕೇಶ್ವರಿಂದ ಆಲ್ಮೋಸ್ಟ್ ಆನ್ ದ ವೇನೆ ಅದ್ರ ಹೆಸರು ರಾಮಕೊಂಡ ಅಂದ್ಬಿಟ್ಟು. ಸೊ ಇಲ್ಲಿ ರಾಮ ಸೀತೆ ಅವರೆಲ್ಲ ನಿಜವಾಗ್ಲೂ ವಾಸ ಮಾಡಿರೋ ಅಂಥ ಸ್ಥಳಗಳಂತಿದು. ಸೊ ನೋಡೋಣ ಸರಿ ಹೆಂಗಿರುತ್ತೆ ಅಂದ್ಬಿಟ್ಟು ಹೋದ್ವಿ. ಆ್ಯಂಡ್ ಎಸ್, ಅದು ಸಹ ಪ್ಲೇಸ್ ಚೆನ್ನಾಗಿತ್ತು, ಒಂಥರ ಹಿಸ್ಟಾರಿಕಲ್ ಪ್ಲೇಸ್. ಬಟ್ ಅಷ್ಟೊಂದು ಪಾಪ್ಯುಲರ್ ಇಲ್ಲ. ಬಟ್ ನಮಗೆ ಹೋಗಿ ನೋಡಿದಾಗ ಓಕೆ ಫೈನ್ ಚೆನ್ನಾಗಿದೆ ಅಂತಲೇ ಅನ್ನಿಸ್ತು. ಆ್ಯಂಡ್ ಎಲ್ಲ ಟೆಂಪಲ್ಗೂ ಆಟೋದವರೇ ಕರ್ಕೊಂಡು ಹೋಗಿ ನಮ್ಮ ಗಾಡಿ ಎಲ್ಲಿ ನಿಲ್ಸಿರ್ತೀವೋ ವಾಪಸ್ ಅಲ್ಲಿಗೆ ಕರ್ಕೊಂಬಂದುಬಿಡ್ತಾರೆ. ಅರೌಂಡ್ 600 ಏನೋ ಚಾರ್ಜ್ ಮಾಡ್ತಾರೆ ಎಲ್ಲ ದೇವಸ್ಥಾನ ತೋರಿಸ್ಕೊಂಡು ಬರೋಕ್ಕೆ. ಸೊ ಈ ಊರಲ್ಲಿ ಈಗ ನಾವೇನು ಹೋಗಿದ್ದೀವೋ ಈ ಒಂದೇ ಊರಲ್ಲಿ ಆಲ್ಮೋಸ್ಟ್ ಏನಿಲ್ಲ ಅಂದರೂ 3000 ಟೆಂಪಲ್ಸ್ ಇದೆಯಂತಿದೆ ಥರ, ಅಂದರೆ ಲೈಕ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಇರೋದು. ಸೊ ಈ 3000 ಟೆಂಪಲ್ಸ್ನ ಕವರ್ ಮಾಡೋಕ್ಕಾಗಲ್ಲ. ಅವ್ರು ಹೇಳಿದ್ದು ಲೈಕ್ 12 ಟೆಂಪಲ್ಸ್ ಏನೋ ತೋರಿಸ್ತೀವಿ ಅಂತ. ಬಟ್ ಅದರಲ್ಲಿ ಆಲ್ಮೋಸ್ಟ್ ಒಂದು 3 to 4 ಟೆಂಪಲ್ ಕ್ಲೋಸ್ ಆಗೋಗಿತ್ತು ನಾವು ಹೋಗೋ ಟೈಮ್ಗೆ. ಆ್ಯಂಡ್ ಇಲ್ಲಿ ಕಾಣಿಸ್ತಿರೋ ಮರ ಬಂದು 5 ಡಿಫ್ರೆಂಟ್ ಮರಗಳು ಸೇರಿ ಒಂದು ಮರ ಆಗಿರೋದು. ಸೊ ಅದ್ರದ್ದು ಹೆಂಗೆ ಜಾಯ್ನ್ ಆಗಿದೆ ಅನ್ನೋದು ಗೊತ್ತಿಲ್ಲ. ಬಟ್ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಿಲ್ಲ, ಕತ್ಲೆ ಇದ್ದಿದ್ದರಿಂದ. ಅಲ್ಲಿ ಅದಲ್ಲದೆ ನೀಟಾಗಿ ಫೆಸಿಲಿಟೀಸ್ ಎಲ್ಲ ಏನಿಲ್ಲ. ಬಟ್ ಗೊತ್ತಿರೋರಿಗೆ ಅದು ಪಾಪ್ಯುಲರ್ ಪ್ಲೇಸ್ ಆಗಿರ್ಬೋದು ಮೋಸ್ಟ್ಲಿ. ಇವಾಗ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಗೊತ್ತಿಲ್ಲ. ಬಟ್ ಯಾರಿಗಾದ್ರೂ ಯೂಸ್ ಆಗುತ್ತೆ ನೆಕ್ಸ್ಟ್ ಹೋಗೋರಿಗೆ ಅನ್ನೋದಕ್ಕೋಸ್ಕರ ಹೇಳ್ತಿದ್ದೀನಿ. ಆ್ಯಂಡ್ ಈ ಲಿಂಗ ಏನಿದೆ ಇದು ಬಂದು ಇದ್ರ ಮುಂದೆ ನೋಡಿ, ಇಲ್ಲಿ ಗಂಗಾ ನದಿ ಕಾಣಿಸ್ತಿದೆ. ಇಲ್ಲಿ ಏನದು ಆರತಿ ಎಲ್ಲ ಮಾಡ್ತಾರಂತೆ, 7 to 7:14 ಗಂಗಾ ಆರತಿ ಎಲ್ಲ ಮಾಡ್ತಾರಂತೆ. ಆ್ಯಂಡ್ ಇದು ಫೇಮಸ್ ಬಂದು ಈ ಪಿಂಡ ಪ್ರದಾನ ಮಾಡೋದು. ಈ ಒಂದೇ ದೇವಸ್ಥಾನದಲ್ಲೂ ಏನಿಲ್ಲ ಅಂದರೂ ನಿಮಗೆ ನೋಡೋದಕ್ಕೆ 1,000 ಲಿಂಗಗಳೇನೋ ಸಿಗುತ್ತೆ. more than 1000 ಅಂತಲೇ ಹೇಳಿದ್ರು. ಹಿಂಗೆ ಚಿಕ್ಕ